ಸೊ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಟ್ಯಾಗ್ಸ್ ಆಕ್ಸೆಸ್ ಸೀಕ್ವೆನ್ಸ್ ಬಗ್ಗೆ ಅಂಡ್ ಕಂಡೀಷನ್ ಟೈಪ್ಸ್ನ ಕ್ರಿಯೇಟ್ ಮಾಡಿದ್ವಿ, ರೈಟ್? ಸೊ ಕಂಡೀಷನ್ ಟೈಪ್ಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಇನ್ಪುಟ್ ಅಂಡ್ ಔಟ್ಪುಟ್ ಟ್ಯಾಗ್ಸ್ಗೆ, ಕರೆಕ್ಟ್? ಸೊ 1 second, I'm getting a call. Hello. 1 second, call ಕೊಡಿ. ಅಂಕಲ್ ಇದೇ ಕೊಟ್ಟೆ. 1 second ಕೊಡಿ. ಅಪ್ಪು मेरी मोबाइल रिलीज तो ಓಕೆ. ಸೊ ಇವಾಗ ಕಂಡೀಷನ್ ಟೈಪ್ಸ್ನ ಡಿಫೈನ್ ಮಾಡಿದ್ವಿ ಅಂಡ್ ಆಕ್ಸೆಸ್ ಸೀಕ್ವೆನ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನು ಆಕ್ಸೆಸ್ ಸೀಕ್ವೆನ್ಸ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡೇ ತಗೊಂಡಿದ್ದೀನಿ. ಸೊ MWST. ಸೊ ಇದಾದ್ಮೇಲೆ ನಾವು ಟ್ಯಾಕ್ಸ್ ಪ್ರೊಸೀಜರ್ಸ್ನ ಮೇಂಟೈನ್ ಮಾಡಬೇಕು ಸಿಸ್ಟಮ್. ಓಕೆ. ಸೊ ಟ್ಯಾಕ್ಸ್ ಪ್ರೊಸೀಜರ್ಸ್ನ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ, ಸೊ ದ ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಏನು ಮಾಡುತ್ತೆ, ಸೊ ಇಟ್ ವಿಲ್ ಡಿಫೈನ್ ದಟ್ ಈಚ್ ಕಂಟ್ರಿ ಅಂಡ್ ಈಚ್ ಕಂಟೈನಿಂಗ್ ದ ಸ್ಪೆಸಿಫೈಡ್ ರಿಕ್ವೈರ್ಮೆಂಟ್ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಆನ್ ಸೇಲ್ಸ್ ಅಂಡ್ ಪರ್ಚೇಸ್. ಓಕೆ. ಸೊ ಅದೇನಾಗುತ್ತೆ, ಈಚ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಏನಾಗುತ್ತೆ, ಸೊ ಸೆವರಲ್ ಟೈಪ್ಸ್ ಆಫ್ ಟ್ಯಾಕ್ಸ್ ಇರುತ್ತಲ್ಲ, ಸೊ ಆ ಟ್ಯಾಕ್ಸ್ಗೆ ಸೊ ಆನ್ ಸೇಲ್ಸ್ ಅಂಡ್ ಪರ್ಚೇಸ್ ಮೇಲೆ ಸೊ ಈಚ್ ಕಂಟ್ರಿ ಅಂಡ್ ಸೊ ಈಚ್ ಸ್ಪೆಸಿಫಿಕೇಶನ್ ವೈಸ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಟ್ಯಾಕ್ಸ್ ಪ್ರೊಸೀಜರ್ಸ್ ಅಂತ ಮೇಂಟೈನ್ ಮಾಡ್ತೀವಿ ಸಿಸ್ಟಮ್ಲಿ. ಓಕೆ. ಸೊ ಟೇಕ್ ಹೋಗ್ಬಿಟ್ಟು OBQ3. ಸೊ ಟೇಕ್ ಔಟ್ ಮುಖಾಂತರ ಕೂಡ ಮಾಡ್ಬೋದು. ಸೊ ಇಲ್ಲ ಅಂದ್ರೆ ಸೊ SIMG ಕೂಡ ಮಾಡ್ಬೋದು, OBQ3. ಓಕೆ. ಸೊ ಇಲ್ಲಿ ಕೂಡ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್ ಅಂಡ್ ಮೇಂಟೈನ್ ದ ಟ್ಯಾಕ್ಸ್ ಪ್ರೊಸೀಜರ್. ಸೊ ನೀವು ಪಾತಲ್ಲಿ ಹೋಗ್ತೀನಿ ಅಂದರೆ ಗೋ ಟು SIMG, ಫೈನಾನ್ಷಿಯಲ್ ಅಕೌಂಟಿಂಗ್ and financial accounting, global settings, tax and sales and purchase, basic calculation. Under basic calculation, check calculation procedures. ಸೊ ಇಲ್ಲಿ ನೀವು ಡಿಫೈನ್ ಪ್ರೊಸೀಜರ್ನ ಕ್ಲಿಕ್ ಮಾಡಿ. ಓಕೆ. ಸೊ ಇಲ್ಲಿ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಹೊಸದಾಗಿ, ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಸೊ ಇಲ್ಲಿ ಪ್ರೊಸೀಜರ್ ನೇಮ್ ಹಾಕಬೇಕು. ಸೊ ನೀವು ಯಾವ ಟ್ಯಾಕ್ಸ್ ಪ್ರೊಸೀಜರ್ನ ಕ್ರಿಯೇಟ್ ಮಾಡ್ತೀರಾ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕಂಟ್ರಿ ಸ್ಪೆಸಿಫಿಕ್ ಮಾಡೋದು. ಸೊ ಇವಾಗ ಆಲ್ರೆಡಿ ಸಿಸ್ಟಮಲ್ಲೆಲ್ಲ ತುಂಬ ಕಂಟ್ರಿ ಸ್ಪೆಸಿಫಿಕ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಂಡಿಯನ್ ಟ್ಯಾಕ್ಸ್ ಪ್ರೊಸೀಜರ್. ಸೊ ನಾವು ಇವಾಗ ಕಂಟ್ರಿ ನೇಮು ಇಲ್ಲ ಕಂಪನಿ ಕೋಡ್ ಎರಡು ಆ್ಯಡ್ ಮಾಡ್ಬಿಟ್ಟು ಮಾಡೋಣ. ಓಕೆ. ಸೊ HCL ಟ್ಯಾಕ್ಸ್. ಓಕೆ. ಸೊ HCL ಟ್ಯಾಕ್ಸ್ ಅಂತ ಹಾಕಿದ್ದೀನಿ ಅಷ್ಟೇ. ಓಕೆ. ಸೊ ಡಿಸ್ಕ್ರಿಪ್ಷನಲ್ಲಿ ಓಕೆ. ಸೊ ಈ ಥರ ಅಂದ್ಬಿಟ್ಟು ಸೇವ್ ಮಾಡಿ. ಆಲ್ರೆಡಿ ಎಕ್ಸಿಸ್ಟ್ ಇದೆ. ಸೊ ಪ್ರಾಕ್ಟೀಸ್ ಅವರ್ ಆಗಿರೋದ್ರಿಂದ ತುಂಬ ಜನ ಈ ಥರ ಯೂಸ್ ಮಾಡಿರ್ತಾರೆ. ಸೊ ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಟೇಕ್ HCT. ಓಕೆ. HCL ಟೆಕ್ನಾಲಜಿ ಅಲ್ವಾ, ಟೇಕ್ HCT. TR ತಗೊಳ್ಳಿ, ಸೇವ್. ಓಕೆ. ಸೊ ಇವಾಗ ಟ್ಯಾಕ್ಸ್ ಪ್ರೊಸೀಜರ್ ಆಯಿತು. ಸೊ ಈ ಟ್ಯಾಕ್ಸ್ ಪ್ರೊಸೀಜರ್ ಅಂಡರಲ್ಲಿ ಸೊ ಕಂಟ್ರೋಲ್ ಡೇಟಾ
ಸೊ ಕಂಟ್ರೋಲ್ ಡೇಟಾದಲ್ಲಿ ನಾನು ನೀವು ತೋರಿಸಿದೆಲ್ಲ ಪ್ರೊಸೆಸಸ್ ಯಾವ ತರ ಆಗುತ್ತೆ ವರ್ಕ್ ಅಂತ. ಸೊ ಬೇರೆದೊಂದು, ಸೊ ಆ ಥರ ಸ್ಟೆಪ್ಸ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಸ್ಟೆಪ್ಸ್ನ ಮೇಂಟೈನ್ ಮಾಡ್ಬಿಟ್ಟು ಸೊ ಆ ಸ್ಟೆಪ್ಸ್ನ ನಾವು ಅಸೈನ್ ಮಾಡ್ತಾ ಹೋಗ್ಬೇಕು. ಸೊ ನೀವು ಏನು ಬೇಕಾದ್ರೂ ತಗೋಬಹುದು ಸ್ಟೆಪ್ಸ್ಗೆ, ಪರ್ಟಿಕ್ಯುಲರ್ ರೇಂಜ್ ಅಂತ ಏನಿಲ್ಲ ಇದು. ಬಟ್ ಕ್ಯಾಲ್ಕುಲೇಷನ್ ವಿಲ್ ಬಿ ಬೇಸ್ ಲೈನ್ ಮೆಥಡ್. ಸೊ ಬೇಸ್ ಲೈನ್ ಮೆಥಡ್ ಮೇಲೆ ಕ್ಯಾಲ್ಕುಲೇಟ್ ಆಗಬೇಕು. ಓಕೆ, ಸೊ ಸೊ ಬಿಫೋರ್ ದಟ್ ನಾವು ಇಲ್ಲಿ ಅಕೌಂಟಿಂಗ್ ಕೀಸ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಅಕೌಂಟಿಂಗ್ ಕೀಸ್ನ, ಸೊ ಅಕೌಂಟಿಂಗ್ ಕೀಸ್ನ ನಾವು ಇನ್ನೂ ಡಿಫೈನ್ ಮಾಡಿಲ್ಲ, ರೈಟ್? ಸೊ ನಾವೇನು ಮಾಡಬೇಕು, ಫಸ್ಟು ಅಕೌಂಟಿಂಗ್ ಕೀಸ್ನ ಡಿಫೈನ್ ಮಾಡ್ಕೊಳ್ಳೋಣ. ಸೊ ವಿಲ್ ಗೋ ಟು almost screen, go to SIMG. Okay, and financial accounting global settings, tax and sales and purchase. So calculations, first basic settings, tax, let's count. Let's checking the T code. That's fine. T code ಇಲ್ಲ, so let me maintain that. Forgot the part, let me check. ಓಕೆ, ಸೊ ಡಿಫೈನ್ ಟ್ಯಾಕ್ಸ್ ಅಕೌಂಟ್ಸ್ ಅಲ್ಲಿ ಇದೆ. ಓಕೆ, ಸೊ ಡಿಫೈನ್ ಟ್ಯಾಕ್ಸ್ ಅಕೌಂಟ್ಸ್ ಹೋಗಿ ಎಕ್ಸಿಕ್ಯೂಟ್ ಕೊಟ್ರೆ ಸೊ ಇಟ್ ವಿಲ್ ಶೋ ಯು. ಓಕೆ, ಸೊ ಈ ತರ ನಾವು ಟ್ರಾನ್ಸಾಕ್ಷನ್ ಪೋಸ್ಟಿಂಗ್ ಫೀಸ್ ನ ಮೇಂಟೈನ್ ಮಾಡಬೇಕು. ಇದು ಆಲ್ರೆಡಿ ಸುಮಾರು ಪೋಸ್ಟಿಂಗ್ ಫೀಸ್ ಇದೆ ಅಲ್ಲ. ಓಕೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಮೇಂಟೈನ್ ಅವರ್ ಪೋಸ್ಟಿಂಗ್ ಫೀಸ್. ಓಕೆ, ಫಾರ್ ಇನ್ಪುಟ್ ಅಂಡ್ ಔಟ್ಪುಟ್ ಟ್ಯಾಕ್ಸ್. ಸೊ ನೀವು ಯಾವ ತರ ನೇಮಿಂಗ್ ಕನ್ವೆನ್ಷನ್ ಬೇಕೋ ಸೊ ಆ ತರ ನೇಮಿಂಗ್ ಕನ್ವೆನ್ಷನ್ ನ ಸೊ ಮೇಂಟೈನ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಲಾಸ್ಟ್ ಕ್ಲಾಸಲ್ಲಿ ಐ ಥಿಂಕ್ ಇನ್ಪುಟ್ ಟ್ಯಾಕ್ಸ್ ಸೊ ನೋಡಿ ಈ ತರ ಮೇಂಟೈನ್ ಮಾಡಿದ್ದೀನಿ ನಾನು. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಸೊ JIC ಅಂಡ್ ನೋಡಿ JIC ಅಂಡ್ JIS ಈ ತರ ಮೇಂಟೈನ್ ಮಾಡಿದ್ದೀನಿ. ಸೊ ಇದೇನಕ್ಕೆ ಮೇಂಟೈನ್ ಮಾಡೋದು ಈ ತರ ಅಂದ್ರೆ ಫಾರ್ ಪರ್ಟಿಕ್ಯುಲರ್
ಒಂದೊಂದು ಟ್ಯಾಕ್ಸ್ಗೂ ಒಂದೊಂದು ಸಪರೇಟ್ ನಾನು ಪೋಸ್ಟಿಂಗ್ ಕೀಸ್ನ ಮೇಂಟೈನ್ ಮಾಡಿದ್ದೀನಿ. ಓಕೆ, ದ ಸಿಮಿಲರ್ ವೇ ವಿ ನೀಡ್ ಟು ಮೇಂಟೈನ್ ದ ಪೋಸ್ಟಿಂಗ್ ಕೀಸ್ ಫಾರ್ HCL ಆಲ್ಸೋ. ಓಕೆ, ಸೊ HCLಗೂ ಇದೇ ಥರ ಮೇಂಟೈನ್ ಮಾಡಬೇಕು. ಸೊ ನಾನು ಐ ವಿಲ್ ಸೆಲೆಕ್ಟ್ ದಿಸ್ JIC, JII and JIS. Okay. I'm not getting new entries. So copy option ತೋರಿಸ್ತಾ ಇಲ್ಲ. Let me open the T code once. ಓಕೆ, ಸೊ ಇಲ್ಲಿದೆ. ಸೊ ಇಲ್ಲಿ ನಿಮಗೆ ಕೀಸ್ನ ಮೇಂಟೈನ್ ಮಾಡೋದಕ್ಕೆ ಸೊ ಸಪರೇಟ್ ನ್ಯೂ ಎಂಟ್ರೀಸ್ ಇದೆ. ಓಕೆ, ಟ್ಯಾಕ್ಸ್ ಪ್ರೊಸೆಸಿಂಗ್ ಇನ್ ಅಕೌಂಟಿಂಗ್. ಸೊ OBCN is the T code, but here it is not showing. Let me go back. ಸೊ ಡಿಫೈನ್ ಅಕೌಂಟ್ಸ್ ಅಲ್ಲೇ ತೋರಿಸ್ಬೇಕು ಆಕ್ಚುಲಿ, ಬಟ್ ಇಟ್ ಇಸ್ ನಾಟ್ ಶೋಯಿಂಗ್. Tax. ಸೊ ಇಲ್ಲಿ ಡಿಫೈನ್ ಟ್ಯಾಕ್ಸ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಬಟ್ ಐ ಡೋಂಟ್ ನೋ ಇಟ್. ಸೊ ಇಲ್ಲಿ ನಮಗೆ ಆಪ್ಷನ್ ಕೂಡ ತೋರಿಸ್ತಾ ಇಲ್ಲ. ಓಕೆ, ಸೊ ವಿಲ್ ಅಸೈನ್ ಕ್ರಿಯೇಟ್ ಥ್ರೂ ದ T code ಓನ್ಲಿ. ಓಕೆ, ಸೊ ಪಾತ್ ಅಲ್ಲಿ ನನಗೆ ಅದು ಆಪ್ಷನ್ಸ್ ಎಲ್ಲ ಕಾಣಿಸ್ತಾ ಇಲ್ಲ. ಐ ಫಾರ್ಗಾಟ್ ದ ಪಾತ್ ಆಕ್ಚುಲಿ. ಐ ವಿಲ್ ಚೆಕ್. ಓಕೆ, ಸೊ ನೀವು T code ಮುಖಾಂತರ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಗೋ ಟು OBCN. ಟ್ಯಾಕ್ಸ್ ಅಕೌಂಟಿಂಗ್ ಕೀಸ್. ಓಕೆ, ಸೊ ಟ್ಯಾಕ್ಸ್ ಅಕೌಂಟ್ ಕೀಸ್ನ OBCN ಮೇಂಟೈನ್ ಮಾಡಿ. ಸೊ OBCN ಹೋದ್ರೆ ಸೊ ಈ ತರ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಆದ ನ್ಯೂ ಎಂಟ್ರೀಸ್. ಸೊ ನ್ಯೂ ಎಂಟ್ರೀಸ್ ಕೊಟ್ಬಿಟ್ಟು ಸೊ ನಿಮಗೆ ಯಾವ ತರ ಟ್ಯಾಕ್ಸ್ಗೆ ಕೋಡ್ ಕೊಟ್ಕೋಬೇಕು ಸೊ ಆ ತರ ಕೊಟ್ಕೋಬಹುದು. ಇನ್ಪುಟ್ ಟ್ಯಾಕ್ಸ್ಗೆ ಔಟ್ಪುಟ್ ಟ್ಯಾಕ್ಸ್ಗೆ ಯಾವ ತರ ಅಕೌಂಟಿಂಗ್ ಕೀಸ್ ಇರಬೇಕು ಅಂತ. ಫಾರ್ ಎಕ್ಸಾಂಪಲ್ ಇವಾಗ HCL ಅದನ್ನ ನಾನು HCI ಅಂತ ಕೊಟ್ಟರೆ ಸೊ ಇನ್ಪುಟ್ ಟ್ಯಾಕ್ಸ್ ನಿಂತ್ಕೊಳ್ಳೋಣ. ಓಕೆ, ಇನ್ಪುಟ್ SGST. ಓಕೆ, ಸೊ ನೋಡಿ SGST ಪರ್ಟಿಕ್ಯುಲರ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ನೀವು HSI ಅಂತ ಕೊಟ್ಬಿಡಿ. ಓಕೆ, ಸೊ ಇನ್ಪುಟ್ ಟ್ಯಾಕ್ಸ್ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ HIS. ಓಕೆ, ಸೊ HIS ಅಂತಂದ್ರೆ HCL ಇನ್ಪುಟ್ SGST. ಓಕೆ, ಸೊ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡ್ಕೋಬಹುದು. ನಿಮ್ಗೆ ಈಸಿಯಾಗಿ ಏನಾಗುತ್ತೆ ಗೊತ್ತಾ, ಸೊ ಈ ತರ ಸೇವ್ ಮಾಡ್ಕೊಳೋದೇನ ಇನ್ಪುಟ್ ಟ್ಯಾಕ್ಸ್ ಅಂದ್ರೆ ಯಾವುದು, ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಯಾವುದು ಅಂತ ಸೊ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಟ್ಯಾಕ್ಸ್ ಟೈಪ್ ಇವಾಗ ಇನ್ಪುಟ್ ಟ್ಯಾಕ್ಸ್ ಆಗಿರೋದ್ರಿಂದ ಸೊ ಇನ್ಪುಟ್ ಟ್ಯಾಕ್ಸ್ ನ ಸೆಲೆಕ್ಟ್ ಮಾಡಿ. ಸೊ ಇನ್ಪುಟ್ ಟ್ಯಾಕ್ಸ್ ನ ಸೆಲೆಕ್ಟ್ ಮಾಡಿ ಅಂಡ್ ಸೇವ್ ಇಟ್. ಸೊ ಆಲ್ರೆಡಿ ಎಂಟ್ರೀಸ್ ಎಕ್ಸಿಸ್ಟ್, ಯಾರೋ ಯೂಸ್ ಮಾಡ್ಬಿಟ್ಟಿದ್ದಾರೆ ಇದು. ಓಕೆ, ಸೊ ವಿಲ್ ಡೂ ಒನ್ ಥಿಂಗ್. Okay, so HCL is GST input tax. Okay, so we'll save it. So same ಇದೇ ತರ go to the next. So HSI ಆಗಿದೆ, so I will mention here. Okay, so ಈಸಿಯಾಗಿ ಅಕೌಂಟಿಂಗ್ ಕೀಸ್ನ ನೆನಪಲ್ಲಿ ಇಟ್ಕೋಬಹುದು. ಓಕೆ, ಸೊ HSI. ಸೊ ಇದು ಬಂದ್ಬಿಟ್ಟು ನಮಗೆ ಇನ್ಪುಟ್ ಟ್ಯಾಕ್ಸ್ಗೆ. ಸೊ ಅದೇ ತರ HCI. ಸೊ ಇದು ಬಂದ್ಬಿಟ್ಟು CGST. HII. ಸೊ ಈ ತರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ HSO and HCO and HCI. Okay, so go to next. So
ಎಸ್ ಜಿ ಎಸ್ ಟಿ ಆಯಿತು. ಇವಾಗ ಸಿ ಜಿ ಎಸ್ ಟಿ ಇನ್ಪುಟ್ ಟ್ಯಾಕ್ಸ್. ಓಕೆ, ಸೊ ಇನ್ಪುಟ್ ಟ್ಯಾಕ್ಸ್ ಸಿ ಜಿ ಎಸ್ ಟಿ and 2 is the code. So next, click on next. HCI ಆಯ್ತಲ್ಲ, ಸೊ ಇವಾಗ HCII. ಸೊ HII. ಸೊ ನೆಕ್ಸ್ಟ್ IGST ಗೆ ಟ್ಯಾಕ್ಸ್ ಟೈಪ್ ಇನ್ಪುಟ್ ಗಿವ್ ಟು ಅಂಡ್ ನೆಕ್ಸ್ಟ್. ಸೊ ನೆಕ್ಸ್ಟ್, ಇದು ಆಲ್ರೆಡಿ ಇದೆ, ಸೊ ಈ ತರ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಐ ವಿಲ್ ಗಿವ್ IG ಎಂಟರ್. ಸೊ ಇದನ್ನ ಚೇಂಜ್ ಮಾಡೋಣ, HIG. ಓಕೆ, save it. So go to the next. So ಇವಾಗ output tax. So HSO output SGST and output tax ಗೆ tax type ಬಂದ್ಬಿಟ್ಟು 1 ಇದೆ. So select 1 and go to next. So ಇವಾಗ HCO. So ಇದು ಬಂದ್ಬಿಟ್ಟು ಪ್ಲಸ್ ಇದು ಬಂದ್ಬಿಟ್ಟು ನಿಮಗೆ ಔಟ್ಪುಟ್ CGST 1. Go to the next HCI 1 and set. ಸೊ ಆಲ್ರೆಡಿ ಎಕ್ಸಿಸ್ಟ್ ಇದೆ. ಸೊ ಇದಕ್ಕೆ HIG ತಗೊಂಡ್ವಲ್ಲ, ಸೊ ಇದಕ್ಕೆ ಸೆಟ್. ಸೊ ಇವಾಗ ಅಕೌಂಟಿಂಗ್ ಕೀಸ್ ಆಯ್ತು. ಸೊ ಇನ್ಪುಟ್ CGST IGST ಇದಕ್ಕೆಲ್ಲದಕ್ಕೂ ಅಕೌಂಟಿಂಗ್ ಕೀಸ್ ಆಯ್ತು. ಸೊ ನೆಕ್ಸ್ಟ್, ಈ ಅಕೌಂಟಿಂಗ್ ಕೀಸ್ಗೆ ನಾವು ಡೆಬಿಟ್ ಅಂಡ್ ಕ್ರೆಡಿಟ್ ಇಂಡಿಕೇಟರ್ಸ್ ಅಥವಾ ಡೀಟೇಲ್ಸ್ ಅಸೈನ್ ಮಾಡಬೇಕು ಅಂದ್ರೆ ನೋಡಿ, ಇದು ಅಕೌಂಟಿಂಗ್ ಕೀಸ್. ಓಕೆ, ಸೊ ಇಫ್ ಯು ವಾಂಟ್ ಟು ಕಾಪಿ ದ ಸೇಮ್, ಯು ಕ್ಯಾನ್ ಕಾಪಿ. ಓಕೆ, ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಬಿಟ್ಟು ಸೊ ಇಲ್ಲಿ ಹಾಕೋ. ಓಕೆ, ಹಾಕೊಂಡ್ವಿ ಅಕೌಂಟ್ ಕೇಸ್. ಓಕೆ, ಸೊ ನೆಕ್ಸ್ಟ್ ಈ ಅಕೌಂಟಿಂಗ್ ಕೀಸ್ನ ಯೂಸ್ ಮಾಡಿಕೊಂಡು ಗೋ ಬ್ಯಾಕ್. ಸೊ GL ಅಸೈನ್ಮೆಂಟ್ ಆಮೇಲೆ ಮಾಡೋಣ. ಸೊ ವಿಲ್ ಶೋ ಯು. ಓಕೆ, ಗೋ ಬ್ಯಾಕ್. ಸೊ ಇವಾಗ ಏನಾಯ್ತು, ಟ್ಯಾಕ್ಸ್ ಪ್ರೊಸೀಜರ್ಸ್ ಅಲ್ಲಿ ಮೇಂಟೈನ್ ಮಾಡಿ. ಸೊ ಟ್ಯಾಕ್ಸ್ ಪ್ರೊಸೀಜರ್ಗೆ ಹೋಗಿ ನೀವು ಎಂಟ್ರೀಸ್. ಸೊ ಸ್ಟೆಪ್ಸ್ ನಾನು ಹೇಳೋದಲ್ಲ, ಸೊ ನೀವು ಯಾರು ಬೇಕಾದ್ರೂ ತಗೋಬಹುದು. 30, 40, 50, 60, 70. ಸೊ ಏನಕ್ಕೆ ನಾನು 7 ತಗೊಂತಿದ್ದೀನಿ ಅಂತಂದ್ರೆ, ಒಂದು ಬೇಸ್ ಅಮೌಂಟ್ಗೆ ಸೊ ರಿಮೈನಿಂಗ್ ಆಲ್ 6 ಟೈಪ್ ಆಫ್ ಸ್ಲ್ಯಾಬ್ಸ್ ಇದೆಯಲ್ಲ, ನಮ್ದು CGST, SGST ಅಂಡ್ IGST. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ನಾವು ಕೌಂಟರ್ ಹಾಕ್ಬೇಕು. ಅಂಡ್ ದಿಸ್ ಒನ್ ಇಸ್ ಕಂಡೀಷನ್ ಟೈಪ್. ಸೊ ಇವಾಗ ಕಂಡೀಷನ್ ಟೈಪ್ ಹಾಕೋಣ. ಸೊ ಕಂಡೀಷನ್ ಟೈಪ್ ಫಸ್ಟಿಗೆ ಬೇಸ್ ಅಮೌಂಟ್ದು. ಸೊ ಅದಾದ್ಮೇಲೆ ನಾವು ಏನೇನೆಲ್ಲ ಕಂಡೀಷನ್ ಟೈಪ್ಸ್ನ ಡಿಫೈನ್ ಮಾಡಿದ್ವಿ ಅದು ಹಾಕ್ಬಿಡಿ. ಸೊ ಕಂಡೀಷನ್ ಟೈಪ್ ಬಂದ್ಬಿಟ್ಟು ಸೊ ಇನ್ಪುಟ್ ಟ್ಯಾಕ್ಸ್ಗೆ HCA1, HCA2, HCA3, next HCB1, HCB2, HCB3. ಓಕೆ, ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ಬೇಕು. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಬೇಸ್ ಅಮೌಂಟು. ಸೊ ಇದು ಇನ್ಪುಟ್ ಟ್ಯಾಕ್ಸ್ಗೆ ಹಾಕ್ಬೇಕು. ಒನ್ ಸೆಕೆಂಡ್. ಓಕೆ, ಸೊ ಇವಾಗ ಕಂಡೀಷನ್ ಟೈಪ್ ನ ಡಿಫೈನ್ ಮಾಡಿದ್ವಲ್ವಾ. ಸೊ ಇಲ್ಲಿ ನಾವು ಯಾವ್ಯಾವ ಡಿಫೈನ್ ಮಾಡಿದ್ವಿ ಅಂತ ಹಾಕ್ಬೇಕು. ಸೊ ಇವಾಗ ನೀವು ಬೈ ಚಾನ್ಸ್ ಏನಾದ್ರು ಸೊ ನೀವು ಇಲ್ಲಿ 6 ಟೈಪ್ ಆಫ್ ನಾವು IGST CGST ಗೆ ಡಿಫ್ರೆಂಟ್ ಮಾಡಿದ್ವಲ್ಲ, ಸೊ ಈ ತರನು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ಕಂಡೀಷನ್ ಟೈಪ್ಸ್ ನ ಜಸ್ಟ್ ಇನ್ಪುಟ್ ಔಟ್ಪುಟ್ ಎರಡನ್ನೂ ಕೂಡ ಎರಡೇ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾನು ಈ ತರ ಏನಕ್ಕೆ ಸೆಗ್ರಿಗೇಟ್ ಮಾಡಿದೀನಿ ಅಂದ್ರೆ, ಸೊ ನಿಮ್ಗೆ ಯೂಸ್ ಆಗಿ ಐಡೆಂಟಿಫೈ ಮಾಡ್ಬೋದು ಯಾವುದು CGST, ಯಾವ್ದು SGST ಅಂಡ್ ಯಾವ್ದು IGST ಅಂತ. ಸೊ ಇಲ್ಲ ನೀವು ಬರೀ ಇನ್ಪುಟ್ ಅಂಡ್ ಔಟ್ಪುಟ್ ಗೆ ಎರಡು ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ಕ್ರಿಯೇಟ್. ಸೊ ಇಲ್ಲಾಂದ್ರೆ ಸ್ಟ್ಯಾಂಡರ್ಡ್ ಕೂಡ ಇದೆ. ಸೊ MWST ಅಂಡ್ ಸೊ NVS ಅಂತ.
ಓಕೆ. ಸೊ MWS ಅಂಡ್ NVS ಅಂತ ಸೊ ಸ್ಟ್ಯಾಂಡರ್ಡ್ ಕೂಡ ಇದೆ. ಸೊ ಆ ಸ್ಟ್ಯಾಂಡರ್ಡ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಇವಾಗ ನಾವು ಆಲ್ರೆಡಿ ಸಪ್ರೇಟ್ ಕ್ರಿಯೇಟ್ ಮಾಡಿದ್ವಲ್ವಾ. ಸೊ ಇನ್ಪುಟ್ ST input IGST. So next output. Okay, output SGST. Next output CGST and output IGST. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ರೇಂಜ್ ಹಾಕ್ಬೇಕು. ಸೊ ಅಂದ್ರೆ ಯಾವ ರೇಂಜ್ ಇಂದ ಕ್ಯಾಲ್ಕುಲೇಟ್ ಆಗ್ತಾ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸೊ ನಾವು ಬೇಸ್ ಅಮೌಂಟ್ ಮೇಲೆ ತಗೊಂತಾ ಇದೀವಿ ಅಂತ ಇಟ್ಕೊಳ್ಳಿ. ಸೊ ಕ್ಯಾಲ್ಕುಲೇಷನ್ ವಿಲ್ ಬಿ ಆನ್ ದಿ ಬೇಸ್ ಅಮೌಂಟ್. ಸೊ ಬೇಸ್ ಅಮೌಂಟ್ಗೆ ನೀನು ಸೊ ರೇಂಜ್ ಮೇಂಟೈನ್ ಮಾಡದೇ ಇದ್ರೂ ಇಟ್ಸ್ ಓಕೆ. ಸೊ ಇಫ್ ಯು ವಾಂಟ್ ಟು ಮೇಂಟೈನ್ ದ ರೇಂಜ್ ಯು ಕ್ಯಾನ್ ಮೇಂಟೈನ್. ಓಕೆ. ಸೊ ಅದಕ್ಕೆ 2 ರೇಂಜ್ ಏನು ಬೇಕಾಗಲಿ. ಸೊ ಅಂಡ್ ಇವೆಲ್ಲದಕ್ಕೂ 10 ಇಲ್ವಾ. ಓಕೆ. ಸೊ ಇದೆಲ್ಲ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು ಟ್ಯಾಕ್ಸ್. ಓಕೆ. ಸೊ ದಟ್ ಈಸ್ ದ ರೀಸನ್. ಸೊ ನಾನು ಬೇಸ್ ಅಮೌಂಟ್ ಇದನ್ನೇ ಫ್ರಮ್ ಅಂಡ್ ಟು ರೇಂಜ್ ತಗೊಂಡಿದ್ದೀನಿ. ಸೊ ಇವಾಗ ಅಕೌಂಟ್. ಸೊ ಅಕೌಂಟಿಂಗ್ ಕೀಸ್ ನಾವೇನು ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಅದೇ ಅಕೌಂಟಿಂಗ್ ಕೀಸ್ನ ನಾವು ಮೇಂಟೈನ್ ಮಾಡಬೇಕು ಇಲ್ಲಿ. ಓಕೆ. ಸೊ ಇನ್ಪುಟ್ಗೆ ಯಾವ್ದು ಕ್ರಿಯೇಟ್ ಮಾಡಿದ್ದೀವಿ. ಸೊ ಈಗ ಔಟ್ಪುಟ್ಗೆ. ಸೊ ದಿಸ್ ಫಾರ್ SGST, HSI. Okay. So input SGST. So next input CGST, where it is. Input CGST ಸೇವ್ ಆಗಿಲ್ವಾ, ಕ್ರಿಯೇಟ್ ಮಾಡೋದಲ್ಲ. IGST ಇದೆ. ಐ ಥಿಂಕ್ ನಾವು ಡಿಸ್ಕ್ರಿಪ್ಷನ್ ಯಾವುದೋ ರಾಂಗ್ ಆಗಿ ಹಾಕ್ಬಿಟ್ಟಿದ್ವಿ. HSO ಇದು ಇನ್ಪುಟ್ SGST ಇದೆ. ಇಲ್ಲ HCI. IGST 2 times output. IGST ಅಲ್ಲ. ಓಕೆ. ಓಕೆ. ಸೊ HOG ಒಂದು ಮತ್ತೆ HSO ಒಂದು, ರೈಟ್. ಅಲ್ಲ IGST 1 ಸೆಕೆಂಡ್. HCI. ಓಕೆ. ಸೊ ಇದು CGST. ಸೊ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡೋಣ. ಸೊ ಲೆಟ್ ಮಿ ಚೇಂಜ್ ಇಟ್. ಓಕೆ. ಸೊ ಇವಾಗ ಡಿಸ್ಕ್ರಿಪ್ಷನ್ ಕಾಪಿ ಮಾಡಿದ್ವಲ್ಲ, OBCN. ಸೊ OBCN ಅಲ್ಲಿ ನಾವೇನು ಮೇಂಟೈನ್ ಮಾಡಿದ್ವಲ್ಲ, ಸೊ ಅದನ್ನ ಚೆಕ್ ಮಾಡಿ. ಯಾವುದಕ್ಕೆ? HCIಗೆ. HCI. ಸೊ ಇನ್ ಔಟ್ಪುಟ್ IGST ಕೊಟ್ಟಿದ್ದೀನಿ. ಸೊ ಇಟ್ ಶುಡ್ ಬಿ ಇನ್ಪುಟ್ CGST. ಸೊ HCIಗೆ. ಸೊ ಕ್ಲಿಕ್ ಆನ್ ಡೀಟೇಲ್ಸ್. ಸೊ ಇನ್ಪುಟ್ ಹಾಕಿದ್ವಲ್ಲ ಹಾಗೆ ಇನ್ಪುಟ್. ಸೊ ಇನ್ಪುಟ್ CGST. ಓಕೆ. ಸೇವ್ ಇಟ್. Go back. ಸೊ ನೆಕ್ಸ್ಟ್ ಇಲ್ಲಿ HCI. ಸೊ HCI ಆಯ್ತು, ಇನ್ಪುಟ್ ಆಯ್ತು. HGST. Okay. So next output SGST. So output SGST. So next output
CGST. So next output IGST. So assign ಮಾಡ್ಬಿಟ್ಟು save. So enter. Okay. So data was saved. So now I will go back. ಸೊ ಇವಾಗ ನಮಗೆ ಟ್ಯಾಕ್ಸ್ ಪ್ರೊಸೆಸರ್ಸ್ ಕೂಡ ಮೇಂಟೈನ್ ಮಾಡಿದ್ವಿ. ಓಕೆ, ಸೊ ಟ್ಯಾಕ್ಸ್ ಪ್ರೊಸೆಸರ್ಸ್ ಬಂತು HCT ಟ್ಯಾಕ್ಸ್. ಸೊ ಇಲ್ಲಿ ಹಾಕೋ ಟ್ಯಾಕ್ಸ್ ಪ್ರೊಸೆಸರ್ ಬಂದು HCT ಟ್ಯಾಕ್ಸ್. ಸೊ ಇದೇನಕ್ಕೆ ಅಂದ್ರೆ ನೀವು ಕಂಟ್ರಿಗೆ ಅಸೈನ್ ಮಾಡ್ತಾ ಇರ್ತೀವಿ ಯಾವಾಗಲೂ. ಓಕೆ, ಸೊ ಅವಾಗ ನೀವು 100% ಇದನ್ನ ಮೇಂಟೈನ್ ಮಾಡಿರ್ಬೇಕು. ಓಕೆನಾ. ಸೊ ನೆಕ್ಸ್ಟ್ ಇದನ್ನ ಅಸೈನ್ ಮಾಡ್ತೀವಲ್ಲ ಇಲ್ಲಿ ಕಂಟ್ರಿಲಿ, ಸೊ ಅಸೈನ್ ಟ್ಯಾಕ್ಸ್ ಪ್ರೊಸೆಸರ್ಸ್ ಟು ಕಂಟ್ರಿ. ಸೊ ಅವಾಗ ಇದನ್ನೇ ಅಸೈನ್ ಮಾಡಬೇಕು. ಓಕೆ, ಸೊ ಇಫ್ ಯು ವಾಂಟ್ ಟು ಅಸೈನ್ ನಾವು ಗೋ ಬ್ಯಾಕ್. ಸೊ ಇದಾಯ್ತು, 3 ಸ್ಟೆಪ್ಸ್ ಆಗೋಗಿದೆ ಇದು. ಲೆಟ್ ಇಟ್ ಬಿ. ಸೊ ಇನ್ನೊಂದು ಸ್ಕ್ರೀನಲ್ಲಿ ನಿಮಗೆ ಸೊ OBBG ಟಿ ಕೋಡ್ ಕೂಡ ಹೋಗಿ ಅಸೈನ್ ಮಾಡ್ಬೋದು. ಸೊ OBBGಗೆ ಹೋಗಿ ನೀವು ಇಲ್ಲಿ ಹೋಗ್ಬಿಟ್ಟು IN ಕಂಟ್ರಿಗೆ ಸೊ ಟ್ಯಾಕ್ಸ್ ಪ್ರೊಸೆಸರ್ ನಮ್ದು ಯಾವ್ದಿದೆ ಸೊ ಅದನ್ನ ಇಲ್ಲಿ ಅಸೈನ್ ಮಾಡ್ಕೋಬೇಕು. ಓಕೆ, ಸೊ ಇದನ್ನ ನೀವು ಯಾವಾಗಲೂ ಚೆಕ್ ಮಾಡಬೇಕು ಪೋಸ್ಟಿಂಗ್ಸ್ ಮಾಡುವಾಗ, ಬಿಕಾಸ್ ಇದು ಪ್ರಾಕ್ಟೀಸ್ ಅವರ್ ಆಗಿರೋದ್ರಿಂದ ಬೇರೆಯವರು ಕೂಡ ಅಸೈನ್ ಮಾಡಿರ್ತಾರೆ ಕಂಟ್ರಿ ಸ್ಪೆಸಿಫಿಕ್ ಆಗಿ. ಸೊ ಯು ನೀಡ್ ಟು ಚೇಂಜ್ ಅಂಡ್ ಯು ಹ್ಯಾವ್ ಟು ಪೋಸ್ಟ್ ಇಟ್. ಓಕೆ, ಸೊ ಇವಾಗ ಇಲ್ಲಿ ಕೂಡ ಅಸೈನ್ ಮಾಡ್ಬೋದು ಅಂಡ್ ಪಾತಲ್ಲಿ ಕೂಡ ಅಸೈನ್ ಮಾಡ್ಬೋದು. ಓಕೆ, ಸೊ ಪಾತಲ್ಲಿ ಎಲ್ಲ ಅಸೈನ್ ಮಾಡ್ತೀವಿ ಅಂದ್ರೆ ಸೊ ಪೋಸ್ಟಿಂಗ್ಸ್, ಸೊ ಅಸೈನ್ ಕಂಟ್ರಿ ಆರ್ ರೀಜನ್ ಟ್ಯಾಕ್ಸ್ ಕೊಟ್ಟು GL ಅಕೌಂಟ್. ಸೊ ಇಲ್ಲಿ ಕೂಡ ನಾವು GL ಅಕೌಂಟ್ ಅಸೈನ್ಮೆಂಟ್ ನ ಮಾಡ್ತೀವಿ. ಸೊ ಅದೇ ತರ ನೀವು ಟ್ಯಾಕ್ಸ್ ಪ್ರೊಸೆಸರ್ಸ್ ಅಸೈನ್ ಕೂಡ ಮಾಡ್ಬೋದು. ಸೊ ಅಸೈನ್ ಕಂಪನಿ ಕೊಟ್ಟು ಡಾಕ್ಯುಮೆಂಟ್ ಡಿಟರ್ಮಿನೇಷನ್, ಒಂದು ಸೆಕೆಂಡ್ ಇಲ್ಲಿದೆ. ಸೊ ಅಸೈನ್ ಕ್ಯಾಲ್ಕುಲೇಷನ್ ಪ್ರೊಸೆಸರ್ಸ್ ಇಲ್ಲಿ ಹೋಗ್ಬಿಟ್ಟು ಸೊ ನಿಮ್ದು ಯಾವ್ದು ಕಂಟ್ರಿ ಇದೆ ನೋಡಿ, ಇವಾಗ ಲಾಕ್ ಆಗಿದೆಯಲ್ವಾ ನನ್ನ ಐಡಿಲಿ, ಇನ್ನೊಂದು ಸ್ಕ್ರೀನ್ ಓಪನ್ ಮಾಡಿದ್ದೀನಿ. ಸೊ ದಟ್ ಇಟ್ ಇಸ್ ಶೋಯಿಂಗ್ ಎಸ್ ಲಾಕ್ಡ್. ಓಕೆ, ಸೊ ವಾಂಟ್ ಟು ಡಿಸ್ಪ್ಲೇ ಯು ಕ್ಯಾನ್ ಡಿಸ್ಪ್ಲೇ ಸ್ಟಿಲ್. ಸೊ ಇಲ್ಲಿ ಹೋಗ್ಬಿಟ್ಟು IN ನ ಚೆಕ್ ಮಾಡ್ಬೋದು. ಸೊ ಯಾವ್ದಿದೆ GT ಟ್ಯಾಕ್ಸ್. ಸೊ ನಮ್ದು ಅಸೈನ್ ಮಾಡಬೇಕು ಅಂದ್ರೆ HC3 ಟ್ಯಾಕ್ಸ್. ಸೊ ಇದು ಸೊ ಈ ಟ್ಯಾಕ್ಸ್ ತಗೊಂಡು ಸೇವ್ ಮಾಡು. ಓಕೆ, ಸೊ ಟ್ಯಾಕ್ಸ್ ಅಸೈನ್ಮೆಂಟ್ ಆಯ್ತು ಅಲ್ಲ. ಸೊ ನಾವು ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಏನ್ ಮಾಡಬೇಕು ನಾವು GL ಅಕೌಂಟ್ಸ್. ಸೊ ಅಸೈನ್ ಇಂದ GL ಅಕೌಂಟ್ಸ್ ನ ಅಸೈನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾವು GL ಅಕೌಂಟ್ಸ್ ಕ್ರಿಯೇಟ್ ಮಾಡಿಲ್ಲ. ಸೊ ಇನ್ಪುಟ್ ಅಂಡ್ ಔಟ್ಪುಟ್ಗೆ ಟ್ಯಾಕ್ಸ್ ವೈಸ್. ಸೊ ಫಸ್ಟ್ ವಿ ನೀಡ್ ಟು ಕ್ರಿಯೇಟ್ ಎ GL ಅಕೌಂಟ್ಸ್, ದೆನ್ ವಿ ನೀಡ್ ಟು ಅಸೈನ್ ದ GL ಅಕೌಂಟ್ಸ್. ಸೊ ಇವಾಗ FS00 ಕ್ರಿಯೇಟ್ ಮಾಡೋಣ. ಗೋ ಟು FS00. ಸೊ ಕ್ರಿಯೇಟ್ ಎ ಟ್ಯಾಕ್ಸ್ ಅಕೌಂಟ್ಸ್. ಸೊ ನೀವು ಟ್ಯಾಕ್ಸ್ ಅಕೌಂಟ್ಸ್ಗೆ ಸಪರೇಟ್ ಲೆಡ್ಜರ್ ಕ್ಯಾಟಗರಿ ಕೂಡ ಮೇಂಟೈನ್ ಮಾಡ್ಬಿಟ್ಟು ಸೊ ಟ್ಯಾಕ್ಸ್ ಅಕೌಂಟ್ ನ ಇನ್ಪುಟ್ ಅಂಡ್ ಔಟ್ಪುಟ್ಗೆ ಮೇಂಟೈನ್ ಮಾಡ್ಬೋದು. ಸೊ RLs ಯು ಕ್ಯಾನ್ ಮೇಂಟೈನ್ ಅಂಡರ್ ದ ನಾನ್ ಕರೆಂಟ್ ಲಯಬಿಲಿಟೀಸ್. ಸೊ ನಾನ್ ಕರೆಂಟ್ ಲಯಬಿಲಿಟೀಸ್ಗೆ ನಾವು ಎರಡನ್ನ ಕ್ರಿಯೇಟ್ ಮಾಡಿಲ್ಲಲ್ವಾ. ಸೊ ನೀವು OBD4 ಹೋಗಿ ಕ್ರಿಯೇಟ್ ಕೂಡ ಮಾಡ್ಕೋಬಹುದು. ಸೊ ನಾನು ಇವಾಗ ಟೈಮ್ ಬೀಯಿಂಗ್ ನಾನು ಏನ್ ಮಾಡ್ತೀನಿ, ಕರೆಂಟ್ ಅಸೆಟ್ಸ್ ಅಥವಾ ಕರೆಂಟ್ ಲಯಬಿಲಿಟೀಸ್ ಅಲ್ಲೇ ಮೇಂಟೈನ್ ಮಾಡ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ಆಲ್ರೆಡಿ JFL ಗಿದೆ ನೋಡಿ ಕರೆಂಟ್ ಲಯಬಿಲಿಟೀಸ್, ಸೇಮ್ ಅದೇ ತರ ನಾವು ಕೂಡ ಮೇಂಟೈನ್ ಮಾಡಬೇಕು. ಓಕೆ, ಸೊ ವಿಲ್ ಕ್ರಿಯೇಟ್. So switch to company first. HCLT. Okay. ಸೊ ಇಲ್ಲಿ ಕರೆಂಟ್ ಲಯಬಿಲಿಟೀಸ್ಗೆ ಏನು ರೇಂಜ್ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ, ಅಂಡ್ ಕರೆಂಟ್ ಅಸೆಟ್ಸ್ಗೆ ಏನು ರೇಂಜ್ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ. ಸೊ ಇವಾಗ ಸೊ 1,90,000 ರೇಂಜ್ ಕೊಟ್ಟಿದ್ದೀವಿ. ಸೊ ಇದು ಮುಂದಕ್ಕೆ ನಾವು ಟ್ಯಾಕ್ಸ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಲೈಕ್ ಸೊ ಜಸ್ಟ್ ಕ್ಲಿಕ್ ಆನ್ ದಿಸ್. ಕ್ಲಿಕ್ ಆನ್ ಎಂಟ್ರೀಸ್ 19,001. ಓಕೆ, ಸೊ ಇವಾಗ ಪೇಯಬಲ್ ಟ್ಯಾಕ್ಸ್. ಸೊ ಕರೆಂಟ್ ಲಯಬಿಲಿಟೀಸ್. ಸೊ ಯಾವ್ದು ಪೇಯಬಲ್ ಟ್ಯಾಕ್ಸ್ ಅಂದ್ರೆ ಸೊ ಇಟ್ ಇಸ್ ಅನ್ ಔಟ್ಪುಟ್ ಟ್ಯಾಕ್ಸ್. ಸೊ ಏನಕ್ಕೆ ಅಂದ್ರೆ ನೀವು ಕಸ್ಟಮರ್ ಹತ್ರ ಡಿಡಕ್ಟ್ ಮಾಡ್ಕೊಂತೀರಾ. ಸೊ ಆಮೇಲೆ ಯು ವಿಲ್ ಪೇ ಟು ದ ಕಸ್ಟಮರ್. ನೀವು ಆಮೇಲೆ ಏನ್ ಮಾಡ್ತೀರಾ, ಅದನ್ನ ಕಸ್ಟಮರ್ಗೆ ಪೇ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಇಟ್ ಇಸ್ ಅ ಲಯಬಿಲಿಟಿ. ಸೊ ಅಕೌಂಟಿಂಗ್ ಗ್ರೂಪ್ ತಗೊಳ್ಳಿ. ಮತ್ತೆ JF ಎಲ್ಲ ತೋರಿಸ್ತಾ ಇದೆಯಲ್ಲ. ಸೊ 1 second, I will close. Still it is in JFL company code. So we need to say. ಓಕೆ, ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ JFL ಅಂತ. ಸೊ ಅದು ಕ್ರಿಯೇಟ್ ನ್ಯೂ ಕೊಟ್ಟಾಗ ಇಲ್ಲಿ ಚೇಂಜ್ ಮಾಡಬೇಕು JFL. ನಾನು ಚೇಂಜ್ ಮಾಡಿಲ್ಲ. ಸೊ ಹಂಗಾಗಿ ಸೊ ಇವಾಗ ರೇಂಜ್ ತಗೊಂತೀನಿ. ಸೊ HCLT ಎಂಟರ್. ಸೊ ಇವಾಗ ಎಕ್ಸೆಪ್ಟ್ ಮಾಡ್ತೀನಿ. ಸೊ GL ಅಕೌಂಟ್ ಟು ಬ್ಯಾಲೆನ್ಸ್ ಶೀಟ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ಓಕೆ, ಸೊ ಇಲ್ಲಿ ಮೇಂಟೈನ್ ಮಾಡಬೇಕು. ಸೊ ಏನು ಔಟ್ಪುಟ್ SGST.
ಸೊ ಔಟ್ಪುಟ್ ಎಷ್ಟು. ಸೊ ಇಲ್ಲಿ ಹೋಗ್ಬಿಟ್ಟು ಸೊ ಜಸ್ಟ್ ಯು maintain, so without tax also allowed, and go to the sort key 001, maintain the 001 tax sort key, go to the create bank interest tab. ಸೊ ಇಲ್ಲಿ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ನ ಸೊ ಟ್ಯಾಕ್ಸ್ ಅಕೌಂಟ್ ಗೆ ಸಪರೇಟ್ ಮೇಂಟೈನ್ ಮಾಡಿದ್ರೆ ವಿ ಹ್ಯಾವ್ ಟು ಅಸೈನ್ ದಟ್. ಓಕೆ, ಸೊ ಇಫ್ ನಾಟ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ಜನರಲ್ ಕ್ಯಾಟಗರಿ. ಲೆಟ್ ಮಿ ಚೆಕ್, ಇಟ್ ಇಸ್ ಲೋಡಿಂಗ್. ಓಕೆ, ಸೊ ಇಲ್ಲಿ ನೀವು ಫೀಲ್ಡ್ ಸ್ಟೇಟಸ್ ಗ್ರೂಪ್ ಏನಿರುತ್ತೆ, ಸೊ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಅಲ್ಲಿ ಸೊ ಟ್ಯಾಕ್ಸ್ ಅಕೌಂಟ್ಸ್ ನಿಮ್ಮ ಹತ್ರ ಆಲ್ರೆಡಿ ಮೇಂಟೈನ್ ಮಾಡಿದ್ರೆ ಸೊ ಯು ಹ್ಯಾವ್ ಟು ಕನ್ಸಿಡರ್ ದಟ್. ಸೊ ಟ್ಯಾಕ್ಸ್ ಅಕೌಂಟ್ಸ್ ಇಲ್ಲ, ನಾವು ಮೇಂಟೈನ್ ಮಾಡಿಲ್ಲ ಯಾವುದು ಫೀಲ್ಡ್ ಸ್ಟೇಟಸ್ ಗ್ರೂಪ್. ಓಕೆ, ಸೊ ನಾವು ಓನ್ಲಿ ಸೊ ಬ್ಯಾಂಕ್ ಅಕೌಂಟ್ಸ್, ಅಸೆಟ್ ಅಕೌಂಟ್ಸ್ ಈ ತರ ಮೇಂಟೈನ್ ಮಾಡಿದ್ವಿ. ಸೊ ಇವಾಗ ನಾವು ಇದನ್ನ ಜನರಲ್ ಅಕೌಂಟ್ಸ್ ಅಲ್ಲಿ ಕನ್ಸಿಡರ್ ಮಾಡಿ, ಸೊ ಯು ಕ್ಯಾನ್ ಕನ್ಸಿಡರ್ ಅಂಡರ್ ಜನರಲ್ ಅಂಡ್ ಸೇವ್ ಇಟ್. ಓಕೆ, ಸೆಟ್. ಸೊ ನೆಕ್ಸ್ಟ್ ಅದೇ ತರ ಸೊ ಇದನ್ನೇ ಕಂಪನಿ ಕೊಡಲ್ಲ ಇದೆ HCLT. ಸೊ ಇವಾಗ ಔಟ್ಪುಟ್ ಆಯ್ತು SGST, ಸೇಮ್ ಅದನ್ನೇ ನಾನು ಇವಾಗ ಔಟ್ಪುಟ್. ಸೊ ನೆಕ್ಸ್ಟ್ ಟೈಮ್ ತಗೊಂತೀನಿ ಔಟ್ಪುಟ್ CGST ಅಂಡ್ ಸೇವ್ ಇಟ್. ಸೊ ಬೇರೆ ಎಲ್ಲ ಡೀಟೇಲ್ಸ್ ಕಾಪಿ ಆಗಿದೆ. ದೆನ್ ಅಗೇನ್ ಕಾಪಿ, ಇವಾಗ IGST ಬೇಕಲ್ಲ, ಸೊ give 3, enter, go to IGST, now enter IGST again, save it. Okay, so ಇವಾಗ ಔಟ್ಪುಟ್ SGST, CGST, IGST ಆಯಿತು. ಸಿಮಿಲರ್ ವೇ ವಿ ಹ್ಯಾವ್ ಟು ಕ್ರಿಯೇಟ್ ಫಾರ್ ಇನ್ಪುಟ್ ಆಲ್ಸೋ. ಸೊ ಇನ್ಪುಟ್ಗೂ ಕೂಡ ಅದೇ ಥರ ಕ್ರಿಯೇಟ್ ಮಾಡಬೇಕು. ಕ್ಲಿಕ್ ಆನ್ ಕ್ರಿಯೇಟ್ ನ್ಯೂ. ಸೊ ಏನು ರೇಂಜ್ ಇದೆ ಆ ರೇಂಜ್ನ ತಗೊಳ್ಳಿ. ನೆಕ್ಸ್ಟ್ ರೇಂಜ್, ಎಂಟರ್ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್, ಕರೆಂಟ್ ಅಸೆಟ್. ಸೊ here you have to enter, so input SGST, copy paste, control data, tax without, tax allowed. So sort key 001. So next go to create bank interest tab. So this is general category na ಕೊಡ್ಬೇಕು, because we don't have any field status group set. So next similar way, so copy ಮಾಡೋಣ. So I will copy the same, give the next range to enter, so input CGST. ಸೊ GL ಅಕೌಂಟ್ಸ್ ಮಾತ್ರ ನೀವು ಸಪರೇಟ್ ಕ್ರಿಯೇಟ್ ಮಾಡಲೇಬೇಕು. ಓಕೆ, input CGST, save it, and next copy, so give 3, enter. ಸೊ IGST. ಓಕೆ, ಸೊ ಇವಾಗ ನಾವು GL ಅಕೌಂಟ್ನ ಕ್ರಿಯೇಟ್ ಮಾಡಿದ್ವಿ, ರೈಟ್. ಸೊ ಆಲ್ ದೀಸ್ 3 is ಫಾರ್ ಇನ್ಪುಟ್ ಅಂಡ್ ದೀಸ್ 3 is ಫಾರ್ ಔಟ್ಪುಟ್. ಸೊ ಇದೇ GL ಅಕೌಂಟ್ಸ್ನ ನೀವು ಸೊ ಇಲ್ಲಿ ಕೂಡ ಮೇಂಟೈನ್ ಮಾಡ್ಕೋಬಹುದು. ಓಕೆ, ಸೊ GL ಅಕೌಂಟ್ಸ್ ಇಫ್ ಯು ವಾಂಟ್ ಟು ಮೇಂಟೈನ್ ಯು ಕ್ಯಾನ್ ಮೇಂಟೈನ್. ಸೊ ಇಲ್ಲ FS00 ಚೆಕ್ ಮಾಡ್ಬಿಟ್ಟು ಅಪ್ಡೇಟ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ಗೆ ಕಂಡೀಷನ್ ಟೈಪ್, ಓಕೆ, ಅಕೌಂಟಿಂಗ್ ಕೀಸ್. ಸೊ ಇಲ್ಲ ಹಾಕ್ಬಿಡ್ತೀನಿ ಟ್ಯಾಕ್ಸ್ ಅಕೌಂಟ್ಸ್ನ, ಅಕೌಂಟಿಂಗ್ ಕೀ ಆಪೋಸಿಟ್ ಅಲ್ಲೇ ಮೇಂಟೈನ್ ಮಾಡ್ಬೋದು. ಸೊ ಇನ್ಪುಟ್ CGST, ಸೊ ಇನ್ಪುಟ್ CGST ಏನಿದೆ ಟ್ಯಾಕ್ಸ್ 29,002 ಇದೆ, ಅಂಡ್ ಔಟ್ಪುಟ್ CGST ಏನಿದೆ 19,002 ಇದೆ, 19,002 ಇದೆ. ಸೊ ಇನ್ಪುಟ್ IGST ಏನಿದೆ, ಸೊ ಇನ್ಪುಟ್ IGSTಗೆ ಸೊ 29,003 ಇದೆ. ಸೊ ಅಂಡ್ ಔಟ್ಪುಟ್ IGSTಗೆ 19,003. ಸೊ SGSTಗೆ ಸೊ ಇನ್ಪುಟ್ SGSTಗೆ 29,001 ಇದೆ, 19,001. ಓಕೆ, ಕರೆಕ್ಟ್. ಸೊ ಲೆಟ್ಸ್ ಸೇವ್. ಸೊ ಇವಾಗ ಇನ್ಪುಟ್ ಟ್ಯಾಕ್ಸ್ದು ಔಟ್ಪುಟ್ ಟ್ಯಾಕ್ಸ್ದು GL ಅಕೌಂಟ್ ಕೂಡ ಕ್ರಿಯೇಟ್ ಆಯ್ತು. ಸೊ ಇವಾಗ ಅಸೈನ್ ಮಾಡಬೇಕು, OB40 ಅಸೈನ್ ಮಾಡಬೇಕು. ಓಕೆ, ಸೊ ನಾವು ಟ್ಯಾಕ್ಸ್ ಕ್ರಿಯೇಷನ್ಸ್ ಮಾಡಿಲ್ಲ, ಸೊ ಟ್ಯಾಕ್ಸ್ ಕ್ರಿಯೇಷನ್ಸ್ ನಾವು ಲಾಸ್ಟ್ ಅಲ್ಲಿ ಮಾಡ್ತೀವಿ. ಸೊ ಆಫ್ಟರ್ ಡೂಯಿಂಗ್ ದಿಸ್ ಆಲ್ ಕಾನ್ಫಿಗರೇಷನ್ಸ್. ಓಕೆ, ಸೊ ಇಲ್ಲಿ ಹಾಕೋಣ ಟ್ಯಾಕ್ಸ್ ಕೋರ್ಸ್. ಓಕೆನಾ. ಸೊ ನೆಕ್ಸ್ಟ್ go to OB40, enter,
ಸೊ ಇಲ್ಲಿ ನಮ್ದು ಟ್ಯಾಕ್ಸ್ ಪ್ರೊಸೀಜರ್ಸ್ ಅಕೌಂಟ್ ನಾವು ಯಾವ್ಯಾವ ಕ್ರಿಯೇಟ್ ಮಾಡಿದ್ವಲ್ಲ ಅದು ಚೆಕ್ ಮಾಡ್ಬೇಕು. ಸೊ ಯಾವ ತರ, ಸೊ HCIL ಅಲ್ವಾ, ಸೊ HCI ಚೆಕ್ ಮಾಡ್ಬೇಕು. ಗೋ ಟು HCI. ಸೊ ಇದು ಇನ್ಪುಟ್ CGST. ಕ್ಲಿಕ್ ಆನ್ ದಿಸ್. ಸೊ ಚಾರ್ಟ್ ಆಫ್ ಅಕೌಂಟ್ HCI ಅಲ್ವಾ, ಸೊ ಎಂಟರ್. ಸೊ ಇಲ್ಲಿ ನಾವು ಟ್ಯಾಕ್ಸ್ ಅಕೌಂಟ್ಸ್ ಅಲ್ಲಿ ಪೋಸ್ಟಿಂಗ್ ಕೀಸ್ ನ ಚೇಂಜಸ್ ಮಾಡ್ಕೋಬೇಕು. ಪೋಸ್ಟಿಂಗ್ ಕೀಸ್ ಯಾವಾಗಲೂ ಡೆಬಿಟ್ ಅಂಡ್ ಕ್ರೆಡಿಟ್ ಇರುತ್ತೆ. ಓಕೆ, ಸೊ ಕ್ಲಿಕ್ ಆನ್ ಎಸ್. ಸೊ ಇಲ್ಲಿ ಅಕೌಂಟ್ಸ್ ಹಾಕ್ಬೇಕು. ಸೊ ಇನ್ಪುಟ್ CGST ಸೊ ಅಕೌಂಟ್ಸ್ 29002 ಇದನ್ನ ಕಾಪಿ ಮಾಡ್ಕೊಳ್ಳಿ, ಎಂಟರ್. ಸೊ ಕ್ಲಿಕ್ ಆನ್ ಪೋಸ್ಟಿಂಗ್ ಕೀಸ್ ನ ಡಿಫೈನ್ ಮಾಡ್ಕೋಬೇಕು. ಫಸ್ಟ್ ಗೋ ಟು ಪೋಸ್ಟಿಂಗ್ ಕೀಸ್. ಸೊ ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ಡೆಬಿಟ್ ಯಾವಾಗಲೂ 40 ಅಂಡ್ ಕ್ರೆಡಿಟ್ ಯಾವಾಗಲೂ 50 ಇರುತ್ತೆ. ಇದು GL ಅಕೌಂಟ್ಗೆ. ಓಕೆ, ಸೊ ಅಂಡ್ ಎಂಟರ್. ಸೊ ಎಂಟರ್ ಕೊಟ್ಟ ಮೇಲೆ ನೀವು ಗೋ ಟು ದ ರೂಲ್ಸ್. ಸೊ ಕ್ಲಿಕ್ ಆನ್ ಎಸ್, ಸೇವ್ ಇಟ್ ಅಂಡರ್ TR. ಸೊ ಇವಾಗ ನೀವು ಅಕೌಂಟ್ಸ್ಗೆ ಹೋಗ್ಬೇಕು. ಸೊ ಅಕೌಂಟ್ಸ್ಗೆ ಹೋಗಿ ಅಸೈನ್ ಮಾಡಿ 29002 ಇನ್ಪುಟ್, ಸೇವ್ ಇಟ್. ಓಕೆ, ಸೊ ಸಿಮಿಲರ್ ವೇ ಸೊ ಎಲ್ಲರಿಗೂ ಅಸೈನ್ ಮಾಡಬೇಕು ನಾವು ಈ ತರ HCL SCI ಎಲ್ಲದಕ್ಕೂ. ಓಕೆ, ಸೊ ಇವಾಗ ನಾವು HCI ಆಯ್ತು. ಸೊ ವಿಲ್ ಗೋ ಬ್ಯಾಕ್. ಸೊ ನೆಕ್ಸ್ಟ್ HCO ಬಂದ್ಬಿಟ್ಟು ಔಟ್ಪುಟ್ CGST ಇದೆ. ಸೊ ಸೆಲೆಕ್ಟ್ ದಿಸ್, ಕ್ಲಿಕ್ ಆನ್ ಡೀಟೇಲ್ಸ್, ಔಟ್ಪುಟ್ CGST. ಸೊ ನೆಕ್ಸ್ಟ್ ಪೋಸ್ಟಿಂಗ್ ಕೀಸ್ S. So again click on posting keys 40 50 and click on accounts yes, and ಇವಾಗ ಸೇವ್ ಮಾಡ್ಬಿಟ್ಟು ಅಕೌಂಟ್ಸ್ ನ ಅಸೈನ್ ಮಾಡಿ. ಸೊ ಔಟ್ಪುಟ್ CGST. ಸೊ ಔಟ್ಪುಟ್ CGST ಗೆ ಕ್ಲಿಕ್ ಆನ್ ಎಂಟರ್, ಸೇವ್. ನೆಕ್ಸ್ಟ್ ಗೋ ಬ್ಯಾಕ್. ಸೊ ಇನ್ಪುಟ್ CGST ಆಯ್ತು, ಔಟ್ಪುಟ್ CGST ಆಯ್ತು. ಸೊ ಇವೆರಡು ಕಂಪ್ಲೀಟ್ ಆಯ್ತು ಅಲ್ವಾ. ಸೊ ಐ ವಿಲ್ ಮೇಂಟೈನ್ ಇಟ್ ಇನ್. ಸೊ ನೆಕ್ಸ್ಟ್ IGST. ಸೊ ಇನ್ಪುಟ್ IGST. ಸೊ ಇನ್ಪುಟ್ IGST ಕೋಡ್ ಎಂದ್ರೆ HIG. ಸೊ HIG ಚೆಕ್ ಮಾಡೋಣ. ಸೊ HIG. ಓಕೆ, ಸೊ ಇನ್ಪುಟ್ IGST. So go to the details. So click on posting keys. Yes. So again click on posting keys 40 50 and go to the accounts. Click on enter. Save it. So ಇಲ್ಲಿ ಅಕೌಂಟ್ಸ್ ಹಾಕ್ಬೇಕು. ಓಕೆ, ಸೊ ಅಕೌಂಟ್ಸ್ ಬಂದ್ಬಿಟ್ಟು 29003 and save it. Okay, so now select, so fill. So next, so output IGST HOG. Save it and go back. Yes, save it. So next, HOG. So where it is, HOG. Okay, so HOG select ಮಾಡ್ಕೊಂಡು ಡೀಟೇಲ್ಸ್ ಹೋಗ್ಬೇಕು. Again same posting keys. So enter. Again click on posting keys. Give 40 and 50. Click on accounts now. Enter. Save it and account up. So ಯಾವ ಅಕೌಂಟ್, ಔಟ್ಪುಟ್ IGST. ಸೊ ಔಟ್ಪುಟ್ IGST ಅಕೌಂಟ್ ನ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಓವರ್ ಇಟ್, ಸೇವ್. ಓಕೆ, ಸೊ ನೆಕ್ಸ್ಟ್ HSI. ಸೊ HSI ಬಂದ್ಬಿಟ್ಟು ಇನ್ಪುಟ್ SGST. ಸೊ ಗೋ ಟು HSI. So I will go back. HSI. So HSI. So details. Posting keys. Enter. Click on posting keys again. Enter. So click on 40 and 50. Enter. Accounts. Enter. Save it and enter the account. HSI again. So next save it. Okay. Save it. So next HSO. So HSO no maintain ಮಾಡಿ. So next HSO alva. So HSO. I will go back. HSO. Select this. Go to the details. Again posting keys.
So enter, click on posting keys, enter the posting keys, enter, click on accounts, enter, save it, and GL account. Assign the GL account and save it. ಓಕೆ, ಸೊ ಇವಾಗ ಅಕೌಂಟ್ ಅಸೈನ್ಮೆಂಟ್ ಕೂಡ ಆಯ್ತು, ರೈಟ್. ಸೊ ಇವಾಗ ಇಷ್ಟೆಲ್ಲ ಆಯ್ತಲ್ವಾ. ಸೊ ನೆಕ್ಸ್ಟ್ ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ಸ್ ಮಾಡಿ. ಸೊ ಇವಾಗೆಲ್ಲ ಆಯ್ತು, ಅಸೈನ್ GL ಅಕೌಂಟ್ಸ್ ಆಯ್ತು, ಟ್ಯಾಕ್ಸ್ ಪ್ರೊಸೆಸರ್ಸ್ ಆಯ್ತು, ಟ್ಯಾಕ್ಸ್ ಕೇಸ್ ಕ್ರಿಯೇಟ್ ಮಾಡಿದ್ದಾಯ್ತು. ಇವಾಗ ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ಸ್ ಮಾಡಿ. ಓಕೆ, ಓಕೆ. ಸೊ ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ FTXP ಕೂಡ ಮಾಡ್ಬೋದು, ಸೊ ಪಾತಲ್ ಕೂಡ ಮಾಡ್ಬೋದು. ಸೊ ಪಾತಲ್ ಮಾಡ್ಬೇಕಂದ್ರೆ ಸೊ ಜಸ್ಟ್ ಗೋ ಟು ದ ಪೋಸ್ಟಿಂಗ್, ನೋಡಿದೆ. ಸೊ ಡಿಫೈನ್ ಟ್ಯಾಕ್ಸ್ ಫಾರ್ ಸೇಲ್ಸ್ ಅಂಡ್ ಪರ್ಚೇಸ್. ಸೊ ಇದನ್ನ ಕ್ಲಿಕ್ ಮಾಡ್ಬಿಟ್ರೆ ಸೊ ಇಲ್ಲಿ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಯಾವ ರೀಸನ್ಗೆ, ಸೊ ಇಂಡಿಯಾಗೆ ಅಲ್ವಾ. ಸೊ ಎಂಟರ್. ಸೊ ಟ್ಯಾಕ್ಸ್ ಕೋಡ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಟ್ಯಾಕ್ಸ್ ಕೋಡ್ನ ನೀವು ಸೊ ಯೂನಿಕ್ ಆಗಿ ಕೂಡ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಈ ತರ ಲಾಸ್ಟ್ 3 ಡಿಜಿಟ್ಸ್ ಅವನ್ನೇ ತಗೋಬಹುದು. ಸೊ A1 A2 A3 ಆ ತರ. ಓಕೆ, ಸೊ ಫಾರ್ ಎಕ್ಸಾಂಪಲ್ A1 ತಗೋಣ. ಸೊ A1 ಎಂಟರ್. ಸೊ ಟ್ಯಾಕ್ಸ್ ಡಿಸ್ಕ್ರಿಪ್ಷನ್ ಹಾಕ್ಬೇಕು. ಸೊ ನಾವೇನಕ್ಕೆ ಮಾಡಿದ್ವಿ ಇದು, ಸೊ ಇನ್ಪುಟ್ CGST, ರೈಟ್. ಸರಿ, ಇನ್ಪುಟ್ SGST. ಸೊ ಇನ್ಪುಟ್ SGST ತಗೊಳ್ಳಿ. ಸೊ ಟ್ಯಾಕ್ಸ್ ಟೈಪ್ ಇನ್ಪುಟ್ ಔಟ್ಪುಟ್ ಅಂತ, ರೈಟ್. ಸೊ ಇದು ಇನ್ಪುಟ್, ಸೊ ಇನ್ಪುಟ್ ಟ್ಯಾಕ್ಸ್ ತಗೊಳ್ಳಿ. ಸೊ V ಅಂದ್ರೆ ಸೊ ಇನ್ಪುಟ್, ಟೇಕ್ ಇಟ್ ಆಸ್ ಅ ಇನ್ಪುಟ್ ಅಂಡ್ ಕ್ಲಿಕ್ ಆನ್ ಎಂಟರ್. ಓಕೆ, ಸೊ ಇಲ್ಲಿ ನೀವು ಇನ್ಪುಟ್ SGST ಪರ್ಸೆಂಟೇಜ್ ನ ಹಾಕ್ಬೇಕು. ಸೊ ಸ್ಲ್ಯಾಬ್ಸ್ ಏನಿದೆ, ಸೊ ಸ್ಲ್ಯಾಬ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಸೊ ಇನ್ಪುಟ್ SGST ಎಷ್ಟಿದೆ, ಇನ್ಪುಟ್ IGST ಎಷ್ಟಿದೆ, ಸೊ ಅದ್ರ ಬಗ್ಗೆ ಸ್ಲ್ಯಾಬ್ಸ್ ತಿಳ್ಕೊಬೇಕು. 5% ಅಂದ್ರೆ 2.5 ಬರುತ್ತೆ, ರೈಟ್. ಸೊ 2.5 ಅಂಡ್ ಸೊ ಇನ್ಪುಟ್ CGST 2.5. okay, 1 second, I will change this description. This is not input, this is input ಸೊ ಇನ್ಪುಟ್ ಟ್ಯಾಕ್ಸ್ 5%. ಓಕೆ, ಅದರಲ್ಲಿ SGST 2.5 ಅಂಡ್ CGST 2.5% ಇರುತ್ತೆ. ಓಕೆ, ಸೊ ಇದ್ರಲ್ಲಿ ನೋಡಿ ನಾವು ಲೆವೆಲ್ ಏನ್ ಮೇಂಟೈನ್ ಮಾಡಿದೀವಲ್ಲ, ಸೊ ಆ ಲೆವೆಲ್ ಇಲ್ಲಿ ಬರುತ್ತೆ. ಅಂಡ್ ಮೋರ್ ಓವರ್ ಕಂಡೀಷನ್ ಟೈಪ್ಸ್ ಆಲ್ಸೋ, ನಾವು ಕಂಡೀಷನ್ ಟೈಪ್ಸ್ ಏನ್ ಅಸೈನ್ ಮಾಡಿದ್ವಿ, ಸೊ ಅದೇ ಕಂಡೀಷನ್ ಟೈಪ್ ಆಟೋಮೆಟಿಕ್ ಪಿಕ್ ಆಗುತ್ತೆ. ಏನಕ್ಕೆ ಈ ತರ ಪಿಕ್ ಆಗಿದೆ, ನಾವು ಆಟೋಮೆಟಿಕಲಿ ಆಲ್ರೆಡಿ ಇದನ್ನ ಅಸೈನ್ ಮಾಡಿದೀವಲ್ವಾ ಕಂಟ್ರಿಗೆ, ಸೊ ಅದಕ್ಕೋಸ್ಕರ. ನಾವು ವಿಲ್ ಸೇವ್ ಇಟ್. ಸೊ ಇವಾಗ ಸೇವ್ ಮಾಡಿದ್ವಿ, ಒಂದು ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಇದು A1 ಮೇಂಟೈನ್ ಇದೆ. ಸೊ A1 A2 A3 and B1 B2 and B3. ಓಕೆ, ಸೊ ಈ ತರ ಟ್ಯಾಕ್ಸ್ ನ ಕ್ರಿಯೇಟ್ ಮಾಡೋಣ. ಸೊ ಇವಾಗ ಏನಾಯ್ತು, ಸೊ ಇನ್ಪುಟ್ಗೆ ಆಯ್ತು, ಇನ್ಪುಟ್ GST ಆಯ್ತು. ಸೊ ನೆಕ್ಸ್ಟ್ A2. ಸೊ A2 ಮೇಂಟೈನ್ ಮಾಡೋಣ. ಸೊ ಇನ್ಪುಟ್ GST 5% ಆಗಿದೆ. ಸೊ ಇನ್ಪುಟ್ GST ಮತ್ತೆ ಯಾವ್ದಿದೆ, 5% ಬಿಟ್ರೆ 18% ಇದೆ. ಸೊ 18% ತಗೋಣ. ಇನ್ಪುಟ್ GST 18%. ಸೊ ತಗೊಳ್ಳಿ, ಎಂಟರ್ V ಫಾರ್ ಇನ್ಪುಟ್ ಟ್ಯಾಕ್ಸ್. ಓಕೆ, ಸೊ V ಅಂದ್ರೆ ಇನ್ಪುಟ್. ಸೊ ಇವಾಗ 18% ಅಂದ್ರೆ 99% ಅಲ್ವಾ, 9% ಸ್ಲ್ಯಾಬ್. ಎಂಟರ್, ಸೇವ್ ಇಟ್. ಓಕೆ, ಸೊ ನೆಕ್ಸ್ಟ್ A3. ಸೊ 18% ಬಿಟ್ರೆ ಇನ್ಯಾವ್ದಿದೆ ಪರ್ಸೆಂಟೇಜ್, 5 ಇದೆ, 0% ಮೇಂಟೈನ್ ಮಾಡೋಣ. ಸೊ ಇನ್ಪುಟ್ GST 0%. ಅಂದ್ರೆ ನಾನ್ ಡಿಡಕ್ಟಬಲ್ ಟ್ಯಾಕ್ಸ್ ಅಂತ ಬರುತ್ತೆ. ಸೊ ಟ್ಯಾಕ್ಸ್ ಇರೋದಿಲ್ಲ, ಬಟ್ ದೇ ವಿಲ್ ಶೋ ಇಟ್ ಆಸ್ ಎನ್ ಸೊ ಇನ್ಪುಟ್ ಅಂಡ್ ಔಟ್ಪುಟ್. ಸೊ 0% ಇದ್ದಾಗ ಯು ಜಸ್ಟ್ ಮೇಂಟೈನ್ 0 ಅಂಡ್ ಬೋತ್ 0. ಸೆಟ್. ಓಕೆ, ಸೊ ನಾನು ಈ ತರ ಸೊ ಇನ್ಪುಟ್ ಸ್ಲ್ಯಾಬ್ಸ್ 3 ಸ್ಲ್ಯಾಬ್ಸ್ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ 1 is ಫಾರ್ A1 ಅಂತ ಬಂದಾಗ ನಿಮಗೆ ಸೊ 2.5% ಅಂದ್ರೆ 5%, A2 ಅಂತ ಬಂದಾಗ ಸೊ 9%,
ಐ ಮೀನ್ 80%. ಸೊ A3 ಬಂದ್ಬಿಟ್ಟು 0%. ಸೊ ಇನ್ಪುಟ್ ಟ್ಯಾಕ್ಸ್ಗೆ. ಓಕೆ, ಸೊ ಇಲ್ಲಿ ಪರ್ಸೆಂಟೇಜ್ ಕೂಡ ಸೊ ಪರ್ಸೆಂಟೇಜ್. ಸೊ ನೆಕ್ಸ್ಟ್ 18%. ಸೊ ಇದು ಬಂದ್ಬಿಟ್ಟು 0%. ಓಕೆ, ಸೊ 0%. ಸೊ ಇದನ್ನೇ ಸೇಮ್ ಕಾಪಿ ಮಾಡ್ಕೊಳ್ಳಿ. ಸೊ ಔಟ್ಪುಟ್ಗೂ ಸೇಮ್ ಪೇಸ್ಟ್. ಸೊ ಔಟ್ಪುಟ್ಗೂ ಸೇಮ್ ಇರೋ ಥರ ಮೇಂಟೈನ್ ಮಾಡಿ. ಸೊ ನೆಕ್ಸ್ಟ್ B1 ಎಂಟರ್. ಸೊ ಇದು ಔಟ್ಪುಟ್ GST. ಸೊ ಫಸ್ಟ್ 5% ಅಲ್ವಾ ಔಟ್ಪುಟ್ GST. ಸೊ ಇವಾಗ ಇನ್ಪುಟ್ಗೆ ನಾವು V ಸೆಲೆಕ್ಟ್ ಮಾಡಿದ್ವಿ. ಸೊ ಔಟ್ಪುಟ್ಗೆ A ಸೆಲೆಕ್ಟ್ ಮಾಡ್ತೀವಿ ಅಷ್ಟೇ. ಸೊ ಔಟ್ಪುಟ್ಗೆ A ಸೆಲೆಕ್ಟ್. ಸೊ ಎಂಟರ್. ಸೊ ಇಲ್ಲಿ ನೀವು ಔಟ್ಪುಟ್ ಟ್ಯಾಕ್ಸ್ ಅಲ್ಲಿ ಹಾಕ್ಬೇಕು. ಸೊ ಔಟ್ಪುಟ್ CGST 0% ಅಲ್ವಾ, ಇದೆಷ್ಟು ಪರ್ಸೆಂಟೇಜ್ 5% ಅಲ್ವಾ. ಸೊ 2.5% SGST and 2.5% CGST. Okay, so click on enter, save it. So next B2 enter. So ivaga 18% output GST. A enter. 18% ಅಂದ್ರೆ 9%, 9%, enter, save. So next B3 non deductible ಇದು ಕೂಡ 0%. So 0%. A output enter. So 0% ಆಗಿರೋದ್ರಿಂದ you just maintain 0. enter, save it. ಓಕೆ, ಸೊ ಇವಾಗ ಇನ್ಪುಟ್ ಅಂಡ್ ಔಟ್ಪುಟ್ ಆಯ್ತು. ಸೇಮ್ ಇದೇ ತರ ನೀವು IGST ಕೂಡ ಕ್ರಿಯೇಟ್ ಮಾಡ್ಕೋಬೇಕು. ಸೊ IGSTಗೆ ಸೊ IGST 2 ಬರುತ್ತೆ, 2 ಟ್ಯಾಕ್ಸ್ ಕೋಡ್ ಬರುತ್ತಲ್ವಾ. ಸೊ ಅದಕ್ಕೆ ಪರ್ಸೆಂಟೇಜ್ ಲೈಕ್ ಸ್ಲ್ಯಾಬ್ಸ್ ಕೂಡ ಸೇಮ್ 5, 18, 0% ಇದೆ ಅಂದ್ರೆ ಸೊ ನೀವು 3 ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡ್ಕೋಬಹುದು. ಲೈಕ್ I1, I2, I3. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ IGST ಅಲ್ವಾ. So let me maintain I1. So percentage will be first 5%. IGST input IGST input IGST. Okay, so input IGST is an input tax. So 0%, 5% on it. Go to properties, change it to 5%. Enter. So input tax 5% ಇದೆ. ಸೊ ಇವಾಗ 5% ಮೇಂಟೈನ್. ಯಾಕೆಂದ್ರೆ ಇದರಲ್ಲಿ ಯಾವುದು ಡಿವೈಡ್ ಇಲ್ಲಲ್ಲ, 2.5, 2.5 ಆ ಥರ. ಸೊ ನೆಕ್ಸ್ಟ್ I2. ಸೊ ಇವಾಗ 18% ಔಟ್ ಇನ್ಪುಟ್ IGST 18%. ಸೊ ವಿ ಎಂಟರ್. ಸೊ ಇನ್ಪುಟ್ IGST 18%. ನಾವು ಲಾಸ್ಟ್ ಟ್ಯಾಕ್ಸ್ ಕೋಡ್ಗೆ ಏನೋ ಮಿಸ್ ಮಾಡಿದೆ ಅನ್ಸುತ್ತೆ. ಲೆಟ್ ಮಿ ಸೇವ್ ದಿಸ್ ಅಂಡ್ I3 ಮೇಲೆ ಚೆಕ್ ಮಾಡೋಣ ಇವನ್. ಸೊ ಇವಾಗ 0%. ಸೊ ಇನ್ಪುಟ್ ಆಗಿರೋದ್ರಿಂದ ಜಸ್ಟ್ ಟೇಕ್ ಅ ವಿ. ಸೊ ಇನ್ಪುಟ್ IGST 0%. ಸೇವ್ಡ್. ಸೊ ಮಿಸ್ ಮಾಡಿದ್ದೆ ನಾವು I1 ಅಲ್ಲಿ. ಸೊ ಅದು ನಾನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಐ ನೀಡ್ ಟು ಮೇಂಟೈನ್ ಇಟ್ ಇನ್ IGST. ಸೊ 0%, ಸಾರಿ 5%. ಸೊ ಎಂಟರ್. ಸೊ ರಿಮೂವ್ ದಿಸ್ ಅಂಡ್ ಸೇವ್. ಓಕೆ, ಸೊ ಇದು ರಿಮೂವ್ ಆಗಿಲ್ಲ ಅಂದ್ರೆ ಯು ಜಸ್ಟ್ ಡಿಆಕ್ಟಿವೇಟ್ ದಿಸ್ ಲೈನ್ ಐಟಮ್. ಓಕೆ, ಇವಾಗ ಡಿಆಕ್ಟಿವೇಟ್ ಆಯಿತು, ಸೇವ್ಡ್. ಸೊ ನಾವು ಯು ಕ್ಯಾನ್ ಎಂಟರ್. ಇವಾಗ ರಿಮೂವ್ ಆಗಿದೆ. ಸೊ ಇವಾಗ ನಾವು ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡಿದ್ವಿ, ರೈಟ್. ಸೊ ಇನ್ಪುಟ್ಗೆ ಔಟ್ಪುಟ್ಗೆಲ್ಲ ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ನಾವು ಟ್ಯಾಕ್ಸ್ ಕೋಡ್ಸ್ಗೆ GL ಅಕೌಂಟ್ ಅಸೈನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು, ಕರೆಕ್ಟ್. ಸೊ ಇಲ್ಲಿ ಡಿಫೈನ್ ಟ್ಯಾಕ್ಸ್ ಕೋಡ್ಸ್ಗೆ ಹೋಗಿ, ಫಾರ್ ಎಕ್ಸಾಂಪಲ್ ಸೊ IN ಅಲ್ಲಿ ಸೊ ಇವಾಗ IGST ಬೇಡ, ಒಂದು ಯಾರು ಫಸ್ಟ್ ಯಾರು ತಗೋಣ, A1 ತಗೋಣ. ಸೊ A1 ಇದೆಯಲ್ಲ, ಸೊ ಇದು ಆಲ್ರೆಡಿ ಕ್ರಿಯೇಟ್ ಆಗಿದೆ, ಕರೆಕ್ಟ್. 2.5%, 2.5. ಸೊ ಇದು GL ಅಕೌಂಟ್ ನಾವು ಏನು ಕ್ರಿಯೇಟ್ ಮಾಡಿದ್ವಲ್ಲ SS00 ಸೊ GL ಅಕೌಂಟ್ಗೆ ಸೊ ಸ್ಪ್ಲಿಟ್ ಆಗಿದೆಯಾ ಇಲ್ವಾ ಅಂತ. ಸೊ ನಾವು ಆಲ್ರೆಡಿ ಅಕೌಂಟ್ ಅಸೈನ್ಮೆಂಟ್ ಮಾಡಿದ್ವಿ. ಸೊ ಬ್ಯಾಕ್ ಎಂಡ್ ಅಲ್ಲಿ ಸ್ಪ್ಲಿಟ್ ಆಗಿರ್ಬೇಕು. ಕ್ಲಿಕ್ ಆನ್ ಟ್ಯಾಕ್ಸ್ ಅಕೌಂಟ್ಸ್. ಸೊ HCLT ಅಂಡ್ ಎಂಟರ್. ಓಕೆ, ಸೊ ಇಲ್ಲಿ ನಮಗೇನು ಟ್ಯಾಕ್ಸ್ ಅಕೌಂಟ್ಸ್ ಅಲ್ಲಿ ಇನ್ಫಾರ್ಮೇಶನ್ ತೋರಿಸ್ತಾ ಇಲ್ಲ, ಬ್ಲಾಂಕ್ ತೋರಿಸ್ತಾ ಇದೆ.
ಓಕೆ, ಬಟ್ ನಾವು ಆಲ್ರೆಡಿ ಅಸೈನ್ ಕೂಡ ಮಾಡಿದ್ದೀವಿ. ಸೊ ಸ್ಟಿಲ್ ಬ್ಯಾಂಕ್ ತೋರಿಸ್ತಾ ಇದೆ. ಸೊ ದೆನ್ ವಾಟ್ ವಿ ಹ್ಯಾವ್ ಟು ಡೂ, ಸೊ ಗೋ ಬ್ಯಾಕ್. ಸೊ ಇವಾಗ ಮತ್ತೆ OB40 ಒಂದ್ಸಲ ಚೆಕ್ ಮಾಡ್ಕೊಂಡು ಗೋ ಟು OB40. ಸೊ OB40 ಹೋಗ್ಬಿಟ್ಟು ಸೊ ಯಾವುದಿದೆ OB40 ಕೀಸು HCI. ಓಕೆ, ಗೋ ಟು HCI. Okay, so HCI, go to this, select, enter. Okay, so accounts ಆಗಿದೆ ಆಲ್ರೆಡಿ ಅಸೈನ್. ಓಕೆ, ಸೊ select this, enter. ಸೊ ಜಸ್ಟ್ ಕ್ಲಿಕ್ ಆನ್ ರೂಲ್ಸ್. ಸೊ ಇಲ್ಲಿ ನೋಡಿ ಟ್ಯಾಕ್ಸ್ ಕೋಡ್ ನಾವು ಆಕ್ಟಿವೇಟ್ ಮಾಡಬೇಕಿತ್ತು. ದಟ್ ಇಸ್ ದ ರೀಸನ್ ಇಟ್ಸ್ ನಾಟ್ ಶೋಯಿಂಗ್. Display to change. Then I will go back. So SIMGಲಿ tax on sales purchase. And just go back. Different tax accounts. ಸೊ ಇವಾಗ ಚೆಕ್ ಮಾಡೋಣ. ಸೊ ಇಲ್ಲಿ ನಮ್ದು HCI. ಸೊ HCI ಇದೆ, ಡೆಬಿಟ್ ಕ್ರೆಡಿಟ್ ಇದೆ, ಇಟ್ಸ್ ಕರೆಕ್ಟ್. ಸೆಲೆಕ್ಟ್ ದಿಸ್, ಗೋ ಟು ದ ರೂಲ್ಸ್ ನಾವು. ಸೊ ರೂಲ್ಸ್ ಅಲ್ಲಿ ನಾವು ಟ್ಯಾಕ್ಸ್ ಕೋಡ್ ಅಥವಾ ಕಂಟ್ರಿ ಸ್ಪೆಸಿಫಿಕ್ ಏನು ಹಾಕಿಲ್ಲ. ಓಕೆ, ಸೊ ಜಸ್ಟ್ ಐ ವಿಲ್ ಮೇಂಟೈನ್ ಇಟ್. ಗೋ ಟು ದ ಅಕೌಂಟ್ಸ್. ಸೊ GL ಅಕೌಂಟ್ಸ್ ಇದೆ, ಸೊ ಕಂಟ್ರಿ ಮೇಂಟೈನ್ ಮಾಡೋಣ. ಸೊ ಗೋ ಟು ದ ರೂಲ್ಸ್, ಸೊ ಮೇಕ್ ಇಟ್ ಕಂಟ್ರಿ. Select this, save this first. So now click on accounts. So ಇಲ್ಲಿ country ತಗೋಬೇಕು. I will click on new entries, QIN. So countries ಬಂದ್ಬಿಟ್ಟು ಸೊ HCI ಗೆ ಅಸೈನ್, ಎಂಟರ್, ಸೇವ್ಡ್. ಓಕೆ, ಸೊ ನೆಕ್ಸ್ಟ್ ಇವಾಗ ನಾನು ಒಂದು HCI ಗೆ ಅಸೈನ್ ಮಾಡಿದ್ದೀನಿ. ಸೊ HCI ಬಂದ್ಬಿಟ್ಟು ಇನ್ಪುಟ್ CGST ಗೆ. ಸೊ ಇವಾಗ HCO ಗೂ ಅಸೈನ್ ಮಾಡೋಣ. ಗೋ ಟು ದ ಪೋಸ್ಟಿಂಗ್ ಕೀಸ್, HCO, select this, go to rules. So country, save first, select, go to the accounts. ಸೊ ಇಲ್ಲಿ ನ್ಯೂ ಎಂಟ್ರೀಸ್ ಕ್ಲಿಕ್ ಮಾಡಿ. ಸೊ IN ಗೆ ಅಸೈನ್ ಮಾಡೋಣ, ಎಂಟರ್, ಸೇವ್ಡ್. ಸೊ ನೆಕ್ಸ್ಟ್ ಪೋಸ್ಟಿಂಗ್ ಕೀಸ್, ಸೊ HCO ಆಯಿತು ಅಂಡ್ HIG. ಸೊ HIG ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ರೂಲ್ಸ್, go to the countries here, save it, select, click on new entries. Sorry, something is wrong. 1 second, let me go back. Click on the accounts, new entries. So IN, tax, GL account, center, set. So next output, posting keys, HOG, select and go to the posting rules. So I will select this posting same, select, save it, select, go to the accounts, click on the new entries. ಸೊ ಅವಾಗ ನಾವು ಕಂಟ್ರಿ ಕೋಡ್ ಸೆಲೆಕ್ಟ್ ಮಾಡಿರಲಿಲ್ಲ, ಸೊ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ. ಸೊ ನೀವು ಒನ್ ಟೈಮ್ ಮಾಡ್ಬಿಡಿ ಸೆಲೆಕ್ಟ್. ಓಕೆ, ಸೊ ನೀವು ಯಾವಾಗ OB40 ಕ್ರಿಯೇಟ್ ಮಾಡ್ತೀರಲ್ಲ, ಸೊ ಅವಾಗ ಅಲ್ಲಿ ಟ್ಯಾಕ್ಸ್ ಕೋಡ್ ಆರ್ ಸೊ ಕಂಟ್ರಿ ಇರುತ್ತೆ. ಸೊ ಅವಾಗ ಅಲ್ಲಿ ಕಂಟ್ರಿ ಸ್ಪೆಸಿಫಿಕ್ ಸೆಲೆಕ್ಟ್ ಮಾಡ್ಬಿಡಿ.
ಸೊ ಇಲ್ಲ ಟ್ಯಾಕ್ಸ್ ಕೋಡ್ ಸ್ಪೆಸಿಫಿಕ್ ಬೇಕು ಅಂದ್ರೆ ಟ್ಯಾಕ್ಸ್ ಕೋಡ್ ಸ್ಪೆಸಿಫಿಕ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ HSI, go to the posting keys, HSI ರೂಲ್ಸ್, ಸೆಲೆಕ್ಟ್ ದ ಕಂಟ್ರಿ. ನೋಡಿ, ಈ ತರ ಕಂಟ್ರಿ ಟ್ಯಾಕ್ಸ್ ಕೋಡು ಅಲ್ಲೇ ಸಿಗುತ್ತೆ ನಿಮ್ಗೆ OB40 ಅಲ್ಲಿ. ಸೊ OB40 ಡೈರೆಕ್ಟ್ ನಾವು ಮೇಂಟೈನ್ ಮಾಡುವಾಗ್ಲೇ ಮಾಡಿದ್ರೆ, ಸೊ ಹೀಗೆ ನಾವು ಇದು ಇಲ್ಲಿ ಬಂದ್ಬಿಟ್ಟು ಅಸೈನ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನಾನು ಅಲ್ಲಿ ಕಂಟ್ರಿ ಕೋಡ್ನ ಮೇಂಟೈನ್ ಮಾಡೋದು ಮಿಸ್ ಮಾಡಿಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಮತ್ತೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ HSIಗೆ ಸೆಟ್. ಸೊ ನೆಕ್ಸ್ಟ್ HSO. ಸೊ ಗೋ ಟು ದ posting keys, HSO, go to the rules, select the country, save it, select accounts, new entries, click on new entries, IN, paste and save. Okay, so now I will go back. So ಎಲ್ಲ ಸೇವ್ ಆಗಿದೆಯಲ್ಲ, I will go back. ಸೊ ಇವಾಗ FTXP ಚೆಕ್ ಮಾಡಿ. ಸೊ FTXP, ಸೊ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಲ್ಲ, ಸೊ GL FTXP A1 ಎಂಟರ್. ಸೊ ಇವಾಗ ಟ್ಯಾಕ್ಸ್ ಅಕೌಂಟ್ಸ್ ಚೆಕ್ ಮಾಡಿ. HCLT ಎಂಟರ್. Tax account, still it is not showing. I don't know why. Okay, maybe it will take some time. Okay, so we'll check it. So tomorrow we'll check this. Okay, so ಇದು ಟ್ಯಾಕ್ಸ್ ಅಕೌಂಟ್ಸ್ ನ ಡಿಸ್ಪ್ಲೇ ಮಾಡಿದ್ರೆ ತೋರಿಸ್ಬೇಕು ನಿಮಗೆ. ಫಾರ್ ಎಕ್ಸಾಂಪಲ್ ಇವಾಗ ಸೊ A1 ಆಯ್ತಲ್ಲ, A2 ಆನ್. ಸೊ A3 ಎಂಟರ್. ಇಲ್ಲಿ ಟ್ಯಾಕ್ಸ್ ಅಕೌಂಟ್ಸ್ ಹೋದಾಗ ಇಲ್ಲಿ ನಿಮಗೆ ತೋರಿಸ್ಬೇಕು ಟ್ಯಾಕ್ಸ್ ಅಕೌಂಟ್ಸ್. ಓಕೆ, ಸೊ ಇದು ತೋರಿಸ್ತಾ ಇಲ್ಲ ಅಂತಂದ್ರೆ, ಸೊ ಇಟ್ ವಿಲ್ ನಾಟ್ ಅಲೋ ಯು ಟು ಡೂ ದ ಪೋಸ್ಟಿಂಗ್. ಸೊ ನೀವು ಪೋಸ್ಟಿಂಗ್ ಟ್ರೈ ಮಾಡಿ ನೋಡಿದ್ರೆ ಅಗೇನ್ಸ್ಟ್ ದ ಪೋಸ್ಟಿಂಗ್ ಇದು ನಿಮಗೆ ಪೋಸ್ಟ್ ಆಗೋದಿಲ್ಲ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಐ ಥಿಂಕ್, ಬಿಕಾಸ್ ನಾವು ಆಲ್ರೆಡಿ ಅಸೈನ್ ಕೂಡ ಮಾಡಿದ್ದೀವಿ. ಸೊ ನೀವು OB40 ಹೋದ್ರೆ ಯು ಕ್ಯಾನ್ ಚೆಕ್. ಓಕೆ, ಸೊ HCI ಅಲ್ವಾ, ಸೊ ಗೋ ಟು HCI, select and display, enter. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಟ್ಯಾಕ್ಸ್ ಕೋಡ್ ಅಥವಾ ಡೆಬಿಟ್ ಕ್ರೆಡಿಟ್ ಇತ್ತಲ್ಲ, ಸೊ ಇಲ್ಲಿ ನಾವು ಟ್ಯಾಕ್ಸ್ ಕೋಡ್ ನ ತಗೋಬಹುದು ಅವಾಗ. ಸೊ ನಾವು ಟ್ಯಾಕ್ಸ್ ಕೋಡ್ ನ ತಗೊಂಡಿಲ್ಲ, ಸೊ ದಟ್ ಇಸ್ ದ ರೀಸನ್ ಇಟ್ ಇಸ್ ನಾಟ್ ಶೋಯಿಂಗ್. ಸೊ ಲೆಟ್ ಮೀ ಟ್ರೈ ಟು ನೋಡಿ, ಅಕೌಂಟ್ಸ್ ಕೂಡ ಆಗಿಲ್ಲ ಅಸೈನ್. ವೈ HIC? No, it is not HSC. What is this? HCI, sorry, HCI, select, display. So country specific tax accounts maintained with the view plus of this. Okay, country specific is maintained, so it is not showing. Go back. ಓಕೆ, ಸೊ ಇದು ನನಗೆ ಮೇ ಬಿ ನಾಳೆ ಸ್ವಲ್ಪ ಟೈಮ್ ತಗೋಬಹುದು. ಸೊ ಆಫ್ಟರ್ ಸಮ್ ಟೈಮ್ ನಾನು ಚೆಕ್ ಮಾಡ್ತೀನಿ. ಓಕೆ, ಸೊ ಐ ವಿಲ್ ಅಪ್ಡೇಟ್ ದಿಸ್. ಸೊ ನಾಳೆ ಕ್ಲಾಸಲ್ಲಿ ನಿಮ್ಗೆ ತೋರಿಸ್ತೀನಿ ನನಗೆ. ಓಕೆ, ಸೊ ಟ್ಯಾಕ್ಸ್ ಆ ಥರ ಪಿಕ್ ಆಗುತ್ತೆ. ಓಕೆ, ಸೊ ನಿಮಗೆ ಇವಾಗ ಎಕ್ಸ್ಪ್ಲೈನ್ ಮಾಡಿರೋದು ಕಾನ್ಫಿಗರೇಷನ್ಸ್ ಮಾಡಿ ನೀವು. ಓಕೆ, ಕಾನ್ಫಿಗರೇಷನ್ಸ್ ಮಾಡುವಾಗ ಏನಾದ್ರು ಡೌಟ್ಸ್ ಇದ್ರೆ ಸೊ ನನಗೆ ಹೇಳಿ, ನಾನು ಮತ್ತೆ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, Okay. ಯಾ, ಓಕೆ, ಥ್ಯಾಂಕ್ ಯು.